ಇಂದು ಬೆಳಗ್ಗೆ ಹಾಸನ ಮಹಾನಗರ ಪಾಲಿಕೆ ವತಿಯಿಂದ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಹಾಸನ ಹೃದಯ ಭಾಗದ ಕಟ್ಟಿನಕೆರೆ ಮಾರ್ಕೆಟ್ ರಸ್ತೆ ಬದಿಗೆ ಹಾಕಿದ್ದ ಅಂಗಡಿಗಳನ್ನು 2 ದಿನಗಳಲ್ಲಿ ಅಂಗಡಿಗಳನ್ನು ತೆರವುಗೊಳಿಸಲು ತಿಳಿಸಲಾಯಿತು. ಇದೇ ಸಂದರ್ಭದಲ್ಲಿ ಪರಿಸರ ಅಭಿಯಂತರರು ಕವಿತಾ ಮೇಡಂ ಹಾಗೂ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಆದಿಶ ಕುಮಾರ್, ಶಶಿರಾಜ್, ಅರಸ್, ಆನಂದ್, ದೀಪಕ್, ಚೇತನ್ ಮತ್ತು ಸೂಪರ್ವೈಸರ್ ಪರಶುರಾಮ್, ಹೆಚ್ಜೆ, ರಾಮು, ವೆಂಕಟೇಶ್, ಸಂತೋಷ್, ಗಿರೀಶ್, ಸಂದೀಪ, ಮಂಜುನಾಥ್ ಹಾಗೂ ರವಿಕುಮಾರ್ ಇತರರು ಹಾಜರಿದ್ದರು. ಗ್ರಾವಿಟಿ ಪ್ರಾಬ್ಲಮ್ ಅದಕ್ಕೆ ನಮ್ದು ಏನು ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ ಅದು ಅಲ್ಲೇ ನಿಂತ್ಕೊತಾ ಇದೆ. ನಮ್ಮ ಸಿಬ್ಬಂದಿ ಒಂದು 5-6 ಟಿಪ್ಪರ್ ತುಂಬು ಇದ್ದಾರೆ. ನಾನು ಕೇಳೋದು ಈ ಸ್ಟೆಪ್ ಕಟ್ಟಿರೋದೇ ರಾಂಗ್ ಇದೆ. ಯಾರೋ ಡ್ರೈನೇಜ್ ಅನ್ನ ಹಿಂಗ್ ತಗೊಂಡು ಬರ್ತಾರ? ಇಲ್ಲ, ಇವ್ರು ಒಳಗಡೆ ದೊಡ್ಡ ಡ್ರೈನ್ ಕೊಟ್ಟಿದ್ರೆ ಮುಗ್ದೋಗ್ತಿತ್ತು KSRTC ಅವರು. ಇನ್ನೊಂದು ಪ್ರಾಬ್ಲಮ್, ನೀರು ನಿಂತಿದೆ. ಅದು ಯಾವುದೇ ಕಾರಣಕ್ಕೂ ನೀರಲ್ಲ, ಎಲ್ಲ ಯೂರಿನ್. ಆ ಜಾಗದಲ್ಲಿ ಆ ರೋಡಲ್ಲಿ ಓಡಾಡಕ್ಕೆ ಕಷ್ಟ, ಇವೆಲ್ಲ ಗೊತ್ತಿದೆ. ಆ ಜಾಗಕ್ಕೆ ನಮ್ಗೆ ವಾರಕ್ಕೆ ಒಂದ್ಸಲ ಕ್ಲೀನ್ ಮಾಡಿ ಅಂತ ಹೇಳ್ತಾರೆ. ನಮ್ಮ ಲೇಬರ್ಸ್ ಅಲ್ಲಿ ನಮ್ಮ ಲೇಬರ್ಸ್ ಬಿಟ್ಟು ಕೆಲಸ ಮಾಡ್ಸಕ್ಕೆ ಆಗಲ್ಲ ಮೇಡಮ್, ನಿಂತ್ಕೊಳಕ್ ಆಗಲ್ಲ. ಅಂದ್ರೆ ಆ ನೀರಲ್ಲಿ ಹೆಂಗ್ ಹಿಡಿತಾರೆ, ಎಲ್ಲ ಯೂರಿನ್. ನೋಡಿ, ಪೌರ ಕಾರ್ಮಿಕರು ಇರ್ಬೋದು, ಅವರು ಮನುಷ್ಯರಲ್ಲ. ಅವ್ರಿಗೊಂದು ವಾಸನೆ ನಮಗೆ 5 ನಿಮಿಷ ನಿಲ್ಲಕ್ಕಾಗಲ್ಲ. ಅಂದ್ರೆ ಅಧ್ಯಕ್ಷ ಆದಾಗ ಕರ್ಕೊಂಡೋದೆ ಮೇಡಮ್. ಇದು ನಗರಸಭೆ ಜಾಗ, ಒಂದು 3 ಪ್ಲೇಸ್ ಮಾಡಿ ಡ್ಯೂರಿಂಗ್ ಪಾಸ್ ಮಾಡೋಕ್ಕೆ ಒಂದು ಅಚ್ಚುಕಟ್ಟಾಗುತ್ತೆ ಅಂತ. ಶೌಚಾಲಯದ್ದು ನಾವು ಈಗ ಕಮಿಷನರ್ ಸರ್ ಹೇಳಿದ್ದಾರೆ, ಅದನ್ನು ಮಾಡ್ಕೊಡ್ತಾ ಇದ್ದೀವಿ.